ಪಿರಿಯಾಪಟ್ಟಣ ತಾಲೂಕಿನ ಹಲಗನಹಳ್ಳಿ, ಮನುಗನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸುಮಾರು 10 ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೆ ವೆಂಕಟೇಶ್ ಅವರು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ಬೃಹತ್ ಯೋಜನೆಯಡಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಮೆಟ್ಲಿಂಗ್ ರಸ್ತೆ, ನಾಲೆಗಳ ನವೀಕರಣ ಹಾಗೂ ಸುಸಜ್ಜಿತ ಸಮುದಾಯ ಭವನಗಳ ನಿರ್ಮಾಣ ಕಾರ್ಯಗಳು ನಡೆಯಲಿವೆ. ಭೂಮಿ ಪೂಜೆಯ ಬಳಿಕ ಪ್ರತಿಯೊಂದು ಗ್ರಾಮಗಳ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ ಶಾಸಕರು ಸ್ಥಳೀಯರ ಅಹವಾಲುಗಳಿಗೆ ತಕ್ಷಣ ಸ್ಪಂದಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ತಲೆದೂರಿರುವ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಗ್ರಾಮಸ್ಥರು ನೀಡಿದ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿದ ಅವರು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಪ್ರತಿದಿನ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್, ಪ್ರಮುಖ ಮುಖಂಡರಾದ ರಹಮತ್ ಜಾನ್ ಬಾಬು, ಡಿಟಿ ಸ್ವಾಮಿ, ಪುಟ್ಟರಾಜು, ಪ್ರಕಾಶ್, ಶಂಕರೇಗೌಡ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಎಡಬ್ಲ್ಯೂ ಯೋಗಾನಂದ್, ಎಇ ದಿನೇಶ್ ಹಾರಂಗಿ, ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಉನ್ನತಾಧಿಕಾರಿಗಳು ಹಾಗೂ ಪಕ್ಷದ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗ್ರಾಮೀಣ ಮೂಲಸೌಕರ್ಯಕ್ಕೆ ಯೋಜನೆಗಳು ಹೊಸ ವೇಗ ನೀಡಲಿವೆ. ಈಗ ಟ್ಯಾಂಕರ್ ಸಪ್ಲೈ ಮಾಡಬೇಕು ಜೀವಕ್ಕೆ ಇಲ್ವಾ ಸಪ್ಲೈ ಮಾಡಿ ಅವರಿಗೆ ಪ್ರೈವೇಟ್ ಬೋರ್ವೆಲ್ ತಗೊಳ್ಳಿ, ಆಯ್ತಪ್ಪ ಪ್ರೈವೇಟ್ ಬೋರ್ವೆಲ್ ತಗೊಳ್ಳಿ, ಬೇರೆ ಎಲ್ಲ ತಗೊಳ್ಳಿ, ಮಾಡಿ ಯೋಚನೆ ಮಾಡಿ ನಮ್ಗೆ ಏನಾರ ಮಾಡಿ ಸರ್, ನಮಗೆ ಕುಡಿಯಕ್ಕೆ ನೀರು ಬೇಕು, ನೀರು ಸಪ್ಲೈ ಮಾಡಿ. ನಾನು 3 ದಿನಕ್ಕೆ ನೀರು ಕೊಟ್ಟು ನಾನು ಸುಳ್ಳಾಗ್ತೀನಿ. ಅವರು 3 ದಿನಕ್ಕೆ ನೀರು ಕೊಟ್ಟು ಏನು ಮಾಡ್ತಾರೆ? ಈಗ ಟ್ಯಾಂಕರ್ ಸಪ್ಲೈ ಮಾಡಬೇಕು ಜೀವಕ್ಕೆ ಇಲ್ವಾ ಬರ್ತಾರೆ ಕಳಿಸ್ತೇವೆ ಸಪ್ಲೈ ಮಾಡಿ ಅವರಿಗೆ ಪ್ರೈವೇಟ್ ಬೋರ್ವೆಲ್ ತಗೊಳ್ಳಿ, ಆಯ್ತಪ್ಪ ಪ್ರೈವೇಟ್ ಬೋರ್ವೆಲ್ ತಗೊಳ್ಳಿ, ಬೇರೆ ಎಲ್ಲ ತಗೊಳ್ಳಿ, ಮಾಡಿ ಯೋಚನೆ ಮಾಡಿ ನಮ್ಗೆ ಏನಾರ ಮಾಡಿ ಸರ್, ನಮಗೆ ಕುಡಿಯಕ್ಕೆ ನೀರು ಬೇಕು, ನೀರು ಸಪ್ಲೈ ಮಾಡಿ. ನಾನು 3 ದಿನಕ್ಕೆ ನೀರು ಕೊಟ್ಟು ನಾನು ಸುಳ್ಳಾಗ್ತೀನಿ. ಅವರು 3 ದಿನಕ್ಕೆ ನೀರು ಕೊಟ್ಟು ಏನು ಮಾಡ್ತಾರೆ? ಈಗ ಟ್ಯಾಂಕರ್ ಸಪ್ಲೈ ಮಾಡಬೇಕು ಜೀವಕ್ಕೆ ಇಲ್ವಾ ಬರ್ತಾರೆ ಕಳಿಸ್ತೇವೆ